ಇನ್ನು ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ನನ್ನ ಮಧ್ಯೆ ಹಾಗೆ ಸಿಎಂ ನಡುವೆ ಏನೇನು ಮಾತುಕತೆ ಆಗಿದೆ ಅದು ನಮಗೆ ಮಾತ್ರ ಗೊತ್ತು, ಅದನ್ನ ಎಲ್ರಿಗೂ ಹೇಳೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಲ್ಲ. ಇವತ್ತು ಅದೇ ವಿಚಾರವನ್ನ ಪುನರುಚ್ಚಾರ ಮಾಡ್ತಾ ಮಾಡ್ತಾ ನಾನಿಲ್ಲಿ ಯಾವುದೇ ಗುಟ್ಟನ್ನ ವ್ಯಾಪಾರ ಮಾಡೋದಕ್ಕೆ ಇಲ್ಲಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಅಷ್ಟೇ ಅಲ್ಲ, ನಾನೇನು ಮುಖ್ಯಮಂತ್ರಿ ಸ್ಥಾನವನ್ನ ಕೇಳಲಿಲ್ಲ ಅನ್ನುವಂಥ ರೀತಿಯಾಗಿ ಅವರು ಆಡಿದಂಥ ಮಾತಿದ್ದಲ್ಲ, ಅದರಲ್ಲಿ ಬಹಳಷ್ಟು ಒಳಾರ್ಥಗಳನ್ನ ಕೂಡ ನಾವು ಗಮನಿಸಬಹುದಾಗಿತ್ತು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದ ತಂತ್ರಗಳು ಒಂದ್ ಕಡೆ ನಡೀತಾ ಇದ್ರೆ, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಅವ್ರು ಇಡ್ತಾ ಇರುವಂತಹ ಹೆಜ್ಜೆಗಳು ಈ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟ ಹಾಗಿನ ದಿಕ್ಕು ದೆಸೆ ಹೇಗೆ ಸೂಚಿಸ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ನನಗೆ ನಾ ಚೀಫ್ ಮಿನಿಸ್ಟರ್ ಮಾಡಿ ಅಂತನೂ ನಾನೇನು ಕೇಳಿಲ್ಲ. Ultimately, to put a full stop to this confusion, the High Command has to take a decision. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗಾಗಿ ನಾನು ಮಾತಾಡೋದು. ಡಿ ಕೆ ಶಿವಕುಮಾರ್ ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಪಿಕೊಳ್ತೇವೆ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಗುಟ್ಟು ಮತ್ತು ಗೊಂದಲ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಎರಡು ವಿಚಾರಗಳ ಚರ್ಚೆ ಜೋರಾಗೇ ನಡೀತಿದೆ. ಇದೇ ಮೊದಲ ಬಾರಿಗೆ ಸಿಎಂ ಪಟ್ಟದ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರೆ, ಡಿಕೆ ಗುಟ್ಟೊಂದರ ಬಗ್ಗೆ ಬಹಿರಂಗವಾಗಿ ಪ್ರತಿಕ್ರಿಯಿಸಿ ಪಟ್ಟದ ಆಟ ಕುತೂಹಲ ಹೆಚ್ಚಿಸಿದ್ದಾರೆ. ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗಾಗಿ ನಾನು ಮಾತಾಡೋದು. ವಿಷಯ ಏನಂದ್ರೆ, ಅಧಿಕಾರ ಹಂಚಿಕೆ ಬಗ್ಗೆ ಈ ಹಿಂದೆ ಮಾತುಕತೆಯಾಗಿದೆ ಅನ್ನೋದು ರಾಜ್ಯ ರಾಜಕೀಯ ಪಡಸಾಲೆಯ ಗುಸುಗುಸು. ಆದ್ರೆ ಇದಕ್ಕೆ ಯಾವೊಬ್ಬ ನಾಯಕರು ಸ್ಪಷ್ಟನೆ ಕೊಡುವ ಕೆಲಸವನ್ನ ಸ್ಪಷ್ಟವಾಗಿ ಮಾಡಿಲ್ಲ. ಹೀಗಾಗಿ ಯಾವಾಗೆಲ್ಲ ಸಿಎಂ ಕುರ್ಚಿ ಚರ್ಚೆ ಬರುತ್ತೋ ಆಗೆಲ್ಲ ಪವರ್ ಶೇರಿಂಗ್ ಅಂಟಿಕೊಂಡಿರುತ್ತದೆ. ಈ ಬೆಳವಣಿಗೆಗಳ ನಡುವೆ ಡಿಕೆ ಗುಟ್ಟೊಂದರ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಗೊಂದಲ ಬಗೆಹರಿಸಬೇಕೆಂಬ ಪರಿಹಾರದ ಚೆಂಡನ್ನು ಹೈಕಮಾಂಡ್ ಅಂಗಳಕ್ಕೆ ಎಸೆದ್ರು. Whatever they want to say, let them say to the High Command. Ultimately, to put a full stop to this confusion, the High Command has to take a decision. ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ನಾ ಚೀಫ್ ಮಿನಿಸ್ಟರ್ ಮಾಡಿ ಅಂತನೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗಾಗಿ ನಾನು ಮಾತಾಡೋದು. ಇಷ್ಟು ಮಾತ್ರವಲ್ಲ, ನಾನು ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡಲ್ಲ ಎನ್ನುವ ಮೂಲಕ ಡಿಕೆ ಅಧಿಕಾರ ಹಂಚಿಕೆಯ ಹಿಂಟ್ ಕೊಟ್ರ ಎಂಬ ಚರ್ಚೆ ಶುರುವಾಗಿದೆ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಇದಕ್ಕೂ ಮೊದಲು ಕೂಡ ಡಿಕೆ ನಡೆ ನಿಗೂಢವಾಗೇ ಇತ್ತು. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ 4 ದಿನ ಬೆಂಗಳೂರಿನಲ್ಲೇ ಇದ್ರೂ ಬಂಡೆ ಭೇಟಿಗೆ ಬಂದಿರಲಿಲ್ಲ. ಆದ್ರೆ ಇವತ್ತು ಖರ್ಗೆ ದೆಹಲಿಗೆ ಹೊರಡೋದಕ್ಕೆ ಕಾರು ಹತ್ತಿದಾಗಲೇ ಡಿಕೆ ಎಂಟ್ರಿ ಕೊಟ್ರು. ಖರ್ಗೆ ಅವರ ಕಾರಿನ ಹಿಂಬದಿ ಸೀಟ್ನಲ್ಲೇ ಕುಳಿತು ಏರ್ಪೋರ್ಟ್ ವರೆಗೆ ಬಿಟ್ಟು ಬಂದ್ರು. ಹಾಗಿದ್ರೆ ಡಿಕೆ ಮತ್ತು ಖರ್ಗೆ ನಡುವೆ ನಡೆದ ಚರ್ಚೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದೆಹಲಿಗೆ ತೆರಳಿ ಹೈಕಮಾಂಡ್ ರಾಹುಲ್ ಗಾಂಧಿ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತೇನೆ, ನಿಮಗೆ ಯಾವುದೇ ಆತಂಕ ಬೇಡ ಎನ್ನುವ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಮುಂದೆ ಹೇಳಿದ್ರು. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ ಬಳಿಕ ನಿಮಗೆ ಕರೆ ಬರುತ್ತೆ, ಅಧಿಕಾರ ವಿಚಾರದ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ಎಂದ ಖರ್ಗೆ ಭರವಸೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗೆ ಖರ್ಗೆ ಮಾತು ಕೇಳಿಸಿಕೊಂಡ ಡಿಕೆ ಕಾರಿನಿಂದ ಇಳಿಯುತ್ತಿದ್ದಂತೆ ಫೋನ್ನಲ್ಲಿ ಬ್ಯುಸಿ ಆಗಿದ್ರು. ಖರ್ಗೆ ಮತ್ತು ಬೆಂಗಾವಲು ಪಡೆ ಬಿಟ್ಟು ಏರ್ಪೋರ್ಟ್ನ ಟರ್ಮಿನಲ್ನಲ್ಲಿ ಹೊರಗಡೆ ಬಂದು ಮಾತನಾಡುತ್ತಿದ್ದದ್ದು ಕುತೂಹಲ ಮೂಡಿಸಿತು. ಈ ನಡುವೆ ದೆಹಲಿಗೆ ತೆರಳಿದ್ದ ಡಿಕೆ ಬಣದ 2ನೇ ತಂಡ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ ಆಗಿದ್ದಾರೆ. ಯಾವ ನಾಯಕರು ಭೇಟಿಗೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರು ಡಿಕೆ ಸೆಳೆಯುವ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ನಮಗೆ ಬಂದು
ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ಅವರನ್ನೇ ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ನಾನು ಸದಾನಂದ ಗೌಡ್ರದಾಗ್ಲಿ ರಾಯರೆಡ್ಡಿದಾಗಲಿ ಇನ್ನೊಬ್ರಿಗಾಗಲಿ ನಾನು ಯಾರಿಗೂ ರಿಪ್ಲೈ ಮಾಡಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ನಾವು ಮಾಡಲ್ಲ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ. ಇಷ್ಟೆಲ್ಲ DCM DK ಶಿವಕುಮಾರ್ ಅವರನ್ನ ಭೇಟಿಯಾಗ್ತಿರೋ ನಾಯಕರ ಪಟ್ಟಿ ಬೆಳೆಯುತ್ತಲೇ ಇದೆ. ಬೆಳಗ್ಗೆ ಶಾಸಕ ರವಿ ಗಣಿಗ DK ಜೊತೆಗೆ ಚರ್ಚೆ ನಡೆಸಿದ್ರು. ಮಧ್ಯಾಹ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ DK ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.